ತುಂಬಾ ಈಸಿಯಾಗಿ ನಿಪ್ಪಟ್ಟು, ಕಜ್ಜಾಯ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಮಾಮೂಲಿ ಈರುಳ್ಳಿ ಹಾಕೋ ರೊಟ್ಟಿ ಎಲ್ಲನೂ ಮಾಡ್ಕೋಬೋದು. ಈ ಥರ ಇರುತ್ತೆ. ಹಿಡ್ಕೊಳ್ಳೋಕ್ಕೆ ಒಂದು ಇದು ಕೊಟ್ಟಿರ್ತಾರೆ, ಈಸಿಯಾಗಿ ಮಾಡ್ಬೋದು. ಇದರಲ್ಲೇ ಕಜ್ಜಾಯ ಮಾಡ್ತಾಯಿದ್ದೀನಿ ನೋಡಿ. ನಾನು ಇದಕ್ಕೋಸ್ಕರ ಜಕ್ಲೀಸ್ ವುಡ್ ಆ್ಯಂಡ್ ಕೋಲ್ಡ್ ಪ್ರೆಸ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಈ ದೀಪಾವಳಿಗೆ ತಗೊಳ್ಳಿ, ತುಂಬಾ ಚೆನ್ನಾಗಿದೆ ಆಯಿಲ್ ಮಾತ್ರ. ಕಜ್ಜಾಯ ತಿಂತೀವಲ್ವ, ಎಣ್ಣೆ ಎಳೆಯೋದು ಇಲ್ಲ ಜಾಸ್ತಿನೂ. ಆರಾಮಾಗಿ ತಗೊಳ್ಳಿ. ನಂಬರ್ ಹಾಕ್ತೀನಿ ಮೇಲೆ, ಡಿಸ್ಕ್ರಿಪ್ಷನ್ನಲ್ಲೂ ನಂಬರ್ ಕೊಟ್ಟಿರ್ತೀನಿ. ಇದು ನೋಡಿ, ಕಜ್ಜಾಯ ಹಿಟ್ಟು ತಗೊಂಡಿದ್ದೀನಿ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆಗಳು ಮಾಡಿ ಇಟ್ಕೋಬೇಕು. ನೋಡಿ, ನಾನು ಈ ಸೈಜ್ ಮಾಡಿದ್ದೀನಿ. ಇದೇ ಸೈಜ್ ಸಾಕು. 1 ಇಲ್ಲ 2 ತಿನ್ಬೋದು ಒಂದೇ ಸರ್ತಿ. ದೊಡ್ಡದು ಮಾಡಿದರೆ ಅಷ್ಟು ಒಂದಕ್ಕೆ ಬಿಟ್ಟು ಹಾಕ್ತಾರೆ, ಇದಾಗುತ್ತೆ. ಎಳ್ಳು ನೋಡಿ, ಈ ಕಡೆ ಆ ಕಡೆ ಹಿಂಗೆ ಹಚ್ಕೊಂಡು, ಕೆಲವರು ತೊಟ್ಟುಬಿಟ್ಟು ಆಮೇಲೆ ಹಚ್ತಾರೆ, ಅದು ಬೇಡ. ಈ ಕಡೆ ಆ ಕಡೆ ಹಿಂಗೆ ಮೆತ್ಕೊಂಡ್ಬಿಟ್ಟು ಪ್ರೆಸ್ ಮಾಡಿಬಿಡಿ. ನಾನು 2 ಕವರ್ ಕೊಡ್ತಾರೆ ಇವರು, 1200 ರೂಪಾಯಿ ಇದು. ಇದಿದೆ ನೋಡಿ, ಒಬ್ಬಟ್ಟು ಪೇಪರು, ಅದು 2 ಕೊಡ್ತಾರೆ. ಅದನ್ನೇ ಕೆಳಗೂ ಮೇಲೂ ಹಾಕ್ಕೋಬೋದು. ನಿಮ್ಗೆ ಕಾಣಿಸ್ಲಿ ಅಂತ ನಾನು ಫುಡ್ ಗ್ರೇಡ್ ಕವರ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಕಡೆ ಮಾಡ್ತೀವಲ್ವಾ, ಆ ಹಿಂದ್ಗಡೆದು ಪ್ರೆಸ್ ಆಗುತ್ತೆ, ಇದು ಸ್ವಲ್ಪ ಇದಾಗಿರುತ್ತೆ. ಆಮೇಲೆ ಉಲ್ಟಾ ಮಾಡ್ಕೊಂಡು ಹಿಂಗೆ ಅಂದರೆ ಸಾಕು. ಕಜ್ಜಾಯ ಅಂತೂ ಕೈಯಲ್ಲಿ ತೊಟ್ಟೋದು ಇದಾಗುತ್ತಲ್ವ, ಹೊಸ್ದಾಗಿ ಕಲಿಯೋವ್ರಿಗೂ ಎಲ್ಲರೂ ಈಸಿಯಾಗಿ ಮಾಡ್ಕೋಬೋದು. ನನಗೆ ಸೊಸೈಟಿ ಕೈಯಲ್ಲಿ ಕಜ್ಜಾಯ ಮಾಡೋದು ತೋರಿಸಿ ಅಂತ ಇದ್ದಾರೆ, ಮತ್ತು ಅಂಗಡಿ ಹಿಟ್ಟಲ್ಲಿ ಪಾಕ ಮಾಡೋದು ಕೇಳ್ತಿದ್ದಾರೆ. ಅವೆರಡೂ ತೋರಿಸ್ತೀನಿ. ಇನ್ನೂ ಬೇಕಾದವರು ಇದು ತಗೊಳ್ಳಿ, ಆರಾಮಾಗಿ ಚೆನ್ನಾಗಿ ಯೂಸ್ ಆಗುತ್ತೆ. ಪೂರಿ ಕೂಡ ಮಾಡ್ಕೋಬೋದು. ಇದು ನೋಡಿ, ಎಣ್ಣೆ ಕಾದ್ಮೇಲೆ ಹಾಕ್ಬಿಟ್ಟು ಅಲ್ಲೇ ಇರಬೇಕು. 1 ನಿಮಿಷ ಕಲರ್ ಬಂದುಬಿಡುತ್ತೆ. ಇನ್ನೂ ಬ್ಲ್ಯಾಕ್ ಆಗಬೇಕು ಹಾಗೆ ಹೀಗೆ ಅಂತ ಕಾಯಬೇಡಿ. ಈ ಥರ 2 ತಗೊಂಡು, ಇಂಥದ್ದೇ ಇಲ್ಲ ಅಂತಿಲ್ಲ, ಒಂದು ಇರುತ್ತಲ್ವ ತೂತಿಂದು, ಆಮೇಲೆ ಇನ್ನೊಂದು ಬೇರೆ ಯಾವುದಾದ್ರೂ ಹಾಕಿ ಹಿಂಗೆ ಪ್ರೆಸ್ ಮಾಡಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಕಜ್ಜಾಯ ಪ್ರೆಸ್ಸರು ಅದು ಇದು ತಗೋಬೇಕು ಅಂತೇನು ಇದು ಮಾಡಬೇಡಿ. ಕಜ್ಜಾಯ ಎಣ್ಣೆ ಬರೋಕೆ ಒಂದಿರುತ್ತಲ್ಲ, ಅದು ಹೇಳ್ತಾ ಇದ್ದೀನಿ, ತಗೋಬೇಕು ಅಂತ ಏನು ಇದು ಮಾಡಬೇಡಿ. ಈ ಥರ ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಾಗುತ್ತಾ. 1 ಸೆಕೆಂಡು 4 ಹೊತ್ಕೊಂಬಿಡಿ. ಆಮೇಲೆ 4 ಆದಮೇಲೆ ಸ್ವಲ್ಪ ಸ್ಟವ್ ಲೋ ಫ್ಲೇಮ್ ಮಾಡಿಕೊಂಡು ಮತ್ತೊಂದು 4 ಮಾಡ್ಕೊಂಬಿಡಿ. ಹಾಗೆ ಮಾಡಿಕೊಂಡ್ರೆ ತುಂಬ ಈಸಿ ಆಗೋಗುತ್ತೆ. ಮಡಿಗೆ ಮಾಡ್ಕೋತೀವಲ್ಲ ಬೆಳಿಗ್ಗೆ ಪೂಜೆಗೆ, ಅದಕ್ಕೂ ಅಷ್ಟೇ ಈಸಿ ಅಂದರೆ ಈಸಿ ಅನಿಸುತ್ತೆ. ಇಲ್ಲಾಂದರೆ ಇಬ್ಬರು ಇರಲೇಬೇಕು. ಒಬ್ಬರು ತೊಟ್ಕೊಡ್ತಿದ್ರೆ ಒಬ್ಬರು ಹಾಕ್ಕೊಂಡು ಉಲ್ಟಾ ಮಾಡಿ ಹಿಂಗೆ ತೆಗಿಯೋಕೆ ಒಬ್ರು ಇರಬೇಕು. ಇವಾಗ ನಾವು ಒಬ್ಬರೇ ಮಾಡ್ಕೊಂಬಿಡ್ಬೋದು. ಅಂದರೆ ಹೊಸ್ದಾಗಿ ಕಲಿಯೋರು ಎಣ್ಣೆ ಹತ್ರ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ, ಎಗರಿಸ್ಕೋಬೇಡಿ. ನಿಧಾನ ಆದರೂ ಪರವಾಗಿಲ್ಲ. ಇನ್ನೂ ಟೈಮ್ ಇದೆ ಅಲ್ವಾ, ಸ್ವಲ್ಪ ಪಾಕ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ಆ ಹಬ್ಬಕ್ಕೆ ಈಸಿಯಾಗಿ ಮಾಡ್ಕೋಬೋದು. ಟ್ರೈ ಮಾಡಿಬಿಟ್ಟು ಎಲ್ಲರೂ ನನಗೆ ಫೋಟೋ ಹಾಕಿ ಹೇಗೆ ಬಂತು ಅಂತ. ತಗೊಳ್ಳೋರು ನಂಗೆ ಹೇಳಿ, ತಗೊಂಡೆ ಇದರಲ್ಲಿ ಮಾಡಿದೆ ಚೆನ್ನಾಗಿ ಬಂತು ಏನಿಲ್ಲ, ನಿಮ್ಮದು ಅಭಿಪ್ರಾಯ ಏನು ಅದೆಲ್ಲ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತಾ. ಅಷ್ಟೇ, ಕಜ್ಜಾಯ ಹಂಗೆ ಹಾಕೋದು, ಹಿಂಗೆ ತೆಗಿಯೋದು. ಎಲ್ಲರಿಗೂ ಇಷ್ಟ ಆಯ್ತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬೇಕಾದವರು ತಗೊಳ್ಳಿ, ಪರವಾಗಿಲ್ಲ.